ನಿಮ್ಮ ಮತ ಯಾರಿಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯಶವಂತ್. ಸೊ ಇವತ್ತಿನ ನಿಮ್ಮ ಮತ ಯಾರಿಗೆ, ಇವತ್ತಿನ ಕ್ಷೇತ್ರ ಯಾವುದು ಅಂತಂದ್ರೆ ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನ ಭದ್ರಕೋಟೆ ಅಂತಾನೆ ಹೇಳ್ಬೋದು. ಈ ಒಂದು ಕಾಂಗ್ರೆಸ್ ಭದ್ರಕೋಟೆಯನ್ನ ಒಂದು ಬಾರಿ ಛಿದ್ರ ಮಾಡಿದ್ದು ಬಿಜೆಪಿಯವರು. ಸೊ BN ಬಚ್ಚೇಗೌಡ ಅವರು ಇಲ್ಲಿ ಬಿಜೆಪಿಯಿಂದ ಗೆಲುವನ್ನ ಕಾಣ್ತಾರೆ 2019ರಲ್ಲಿ. ಸೊ ಅದಕ್ಕೂ ಮುಂಚೆ ಕಾಂಗ್ರೆಸ್ನವರೇ ಗೆಲ್ತಾ ಬರ್ತಾ ಇದ್ರು. 2014ರಲ್ಲಿ ವೀರಪ್ಪ ಮೊಯ್ಲಿ ಅವರು ಗೆದ್ದಿದ್ರು. ಆದ್ರೆ BN ಬಚ್ಚೇಗೌಡ ವಿರುದ್ಧ ವೀರಪ್ಪ ಮೊಯ್ಲಿ ಅವರು 2019ರಲ್ಲಿ ಸೋಲನ್ನ ಕಾಣ್ತಾರೆ. ಸೊ ಹಾಗಿದ್ರೆ ಈ ಬಾರಿ ನಿಂತಿರೋದು ಯಾರು ಅಂತ ಅಂದ್ರೆ, ಯಾರು ಊಹೆನೂ ಕೂಡ ಮಾಡಿರ್ಲಿಲ್ಲ ಈ ಬಾರಿ ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಟಿಕೆಟ್ ಸಿಗುತ್ತೆ ಅಂತ. ಸೊ ಅವರಿಗೆ ಈಗಾಗಲೇ ಸಿಕ್ಕಿದೆ. ಈಗಾಗಲೇ ಒಂದಷ್ಟು ಚುನಾವಣೆ ಕಾವು ಸಿಕ್ಕಾಪಟ್ಟೆ ಇರ್ತಾ ಇದೆ ಚಿಕ್ಕಬಳ್ಳಾಪುರದಲ್ಲಿ. ಇನ್ನು ಕಾಂಗ್ರೆಸ್ನಿಂದ ರಕ್ಷಾ ರಾಮಯ್ಯ ಅವರು ಸದ್ಯಕ್ಕೆ ನಿಂತಿರುವಂಥದ್ದು. ಈ ಇಬ್ರು ಕೂಡ ಈಗ ನೆಕ್ ಟು ನೆಕ್ ಫೈಟ್ ಪಕ್ಕ ಅಂತ ಚಿಕ್ಕಬಳ್ಳಾಪುರದಲ್ಲಿ ಹೇಳಲಾಗ್ತಾ ಇದೆ. ಇನ್ನು ಡಾಕ್ಟರ್ ಕೆ ಸುಧಾಕರ್ ಬಗ್ಗೆ ಹೇಳೋದಾದ್ರೆ 2013ರಲ್ಲಿ ಫಸ್ಟ್ ಟೈಮ್ ಅವರು ವಿಧಾನಸಭೆ ಚುನಾವಣೆ ಎದುರಿಸ್ತಾರೆ ಕಾಂಗ್ರೆಸ್ನಿಂದ. 2013ರಲ್ಲಿ 2018ರಲ್ಲಿ ಕಾಂಗ್ರೆಸ್ನಿಂದ ಗೆಲ್ತಾರೆ. 2019ರಲ್ಲಿ ಅವರು ಕಾಂಗ್ರೆಸ್ಗೆ ರಾಜೀನಾಮೆನ ಕೊಟ್ಟು ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ. ಮತ್ತೆ 2019ರಲ್ಲಿ ಅವರು ಬಿಜೆಪಿಯಿಂದ ಗೆದ್ದು ಶಾಸಕರಾಗ್ತಾರೆ, ಮಂತ್ರಿನೂ ಕೂಡ ಆಗ್ತಾರೆ. ಕಂಟಿನ್ಯೂ ಆಗಿ ಸತತವಾಗಿ 3 ಬಾರಿ ಅವರು ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. 2 ಬಾರಿ ಕಾಂಗ್ರೆಸ್ ಪಕ್ಷದಿಂದ, 1 ಬಾರಿ ಬಿಜೆಪಿಯಿಂದ. ಇನ್ನ ಕಳೆದ ಬಾರಿ ನಡೆದಂತ ವಿಧಾನಸಭೆ ಚುನಾವಣೆಯಲ್ಲಿ ಅಂದ್ರೆ ಹೋದ ವರ್ಷ ನಡೆದಂತ ವಿಧಾನಸಭೆ ಚುನಾವಣೆಯಲ್ಲಿ ಪ್ರದೀಪ್ ಈಶ್ವರ್ ವಿರುದ್ಧ ಸೋಲನ್ನ ಕಾಣ್ತಾರೆ. ಪ್ರದೀಪ್ ಈಶ್ವರ್ ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಇದು ಸುಧಾಕರ್ ಅವರ ಒಂದು ಹಿನ್ನೆಲೆ. ಹಾಗೆ ಸುಧಾಕರ್ ಅವರು ಈಗಾಗಲೇ ಆರೋಗ್ಯ ಮಂತ್ರಿ ಕೂಡ ಆಗಿದ್ರು, ಒಂದಷ್ಟು ಪ್ರಭಾವಿ ರಾಜಕಾರಣಿಯಾಗಿ ಗುರುತಿಸಿಕೊಂಡಿದ್ರು ಚಿಕ್ಕಬಳ್ಳಾಪುರದಲ್ಲಿ. ಆದರೆ ಕಳೆದ ವರ್ಷ ಅವರು ಪ್ರದೀಪ್ ಈಶ್ವರ್ ವಿರುದ್ಧ ಸೋಲನ್ನ ಕಾಣ್ತಾರೆ. ಯಾರೂ ಕೂಡ ಊಹೆನ ಮಾಡಿರಲಿಲ್ಲ ಅಂಥವರು ಅಲ್ಲಿ ಸೋತಿರುವಂಥದ್ದು. ಯಾಕಂದ್ರೆ ಸ್ಟಾರ್ಗಳು ಸಖತ್ ಪ್ರಚಾರವನ್ನ ಕೂಡ ಅಲ್ಲಿ ಸುಧಾಕರ್ ಪರವಾಗಿ ಮಾಡಿರ್ತಾರೆ, ಆದ್ರೂ ಕೂಡ ಅವರು ಸೋಲನ್ನ ಕಾಣ್ತಾರೆ. ಅದಾದ ನಂತರದಲ್ಲಿ ಮತ್ತೆ ಕಾಂಗ್ರೆಸ್ಗೆ ವಾಪಸ್ ಬರ್ತಾರೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಕಾಂಗ್ರೆಸ್ನವರು ಅವ್ರನ್ನ ಸೇರಿಸ್ಕೊಳ್ಳಿಲ್ಲ. ಬಟ್ ವಾಟ್ ನೆಕ್ಸ್ಟ್ ಅಂತ ಅಂದಾಗ ಈಗ ಅವ್ರಿಗೆ ಬಿಜೆಪಿಯಿಂದ MP ಟಿಕೆಟ್ ಸಿಕ್ಕಿದೆ. ಫಾರ್ ಫಸ್ಟ್ ಟೈಮ್ ಕಾಂಗ್ರೆಸ್ನಿಂದ ರಕ್ಷಾ ರಾಮಯ್ಯ ಅವರು ಸದ್ಯಕ್ಕೆ ಇಲ್ಲಿ ಕಣಕ್ಕೆ ಇಳಿದಿರುವಂಥದ್ದು. ಅಂಡ್ ರಕ್ಷಾ ರಾಮಯ್ಯ ಬಗ್ಗೆ ಕೂಡ ಹೇಳಬೇಕಾಗತ್ತೆ, ಅವರು ಕೂಡ ಒಂದು ಒಳ್ಳೆ ಬ್ಯಾಕ್ ಗ್ರೌಂಡ್ ಇಟ್ಕೊಂಡೇ ಸದ್ಯಕ್ಕೆ ಅವರು ಬಂದಿರುವಂಥದ್ದು. ರಕ್ಷಾ ರಾಮಯ್ಯ ಈಗಾಗಲೇ ಯುವ ಕಾಂಗ್ರೆಸ್ ಮುಖಂಡ ಕೂಡ ಹೌದು, ತಂದೆ ಮಾಜಿ ಸಚಿವರು ಕೂಡ ಆಗಿದ್ರು ಸೀತಾರಾಮ್ ಅವರು. ಇನ್ನ ತಾತ ಅವರು MS ರಾಮಯ್ಯ. ಸೊ MS ರಾಮಯ್ಯ ಹಾಸ್ಪಿಟಲ್ ಅಂತ ಬಂದಾಗ ಪ್ರತಿಯೊಬ್ರು ಕೂಡ ಗೊತ್ತಾಗುತ್ತೆ. ಸೊ ಅವರ ಮೊಮ್ಮಗ ರಕ್ಷಾ ರಾಮಯ್ಯ ಅವರು ಕೂಡ ಈಗ ಕಣಕ್ಕೆ ಇಳಿದಿದ್ದಾರೆ. ಈ ಹಿಂದೆಯೇ ವಿಧಾನಸಭೆ ಚುನಾವಣೆ ನಡೆದಂತ ಸಂದರ್ಭದಲ್ಲಿ, ಹೋದ ವರ್ಷ ಏನ್ ವಿಧಾನಸಭೆ ಚುನಾವಣೆ ನಡೀತಲ್ಲ ಆ ಸಂದರ್ಭದಲ್ಲೇ ಚಿಕ್ಕಬಳ್ಳಾಪುರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಕ್ಷಾ ರಾಮಯ್ಯ ಅವರ ಹೆಸರು ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇತ್ತು. ಅವರೇ ಕಣಕ್ಕೆ ಇಳಿತಾರೆ ಅಂತ ಸಖತ್ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಪ್ರದೀಪ್ ಈಶ್ವರ್ಗೆ ಟಿಕೆಟ್ ಅನ್ನ ಕೊಡಲಾಯಿತು. ಪ್ರದೀಪ್ ಈಶ್ವರ್ ಈಸಿಯಾಗಿ ಅಲ್ಲಿ ಗೆದ್ದಿರುವಂಥದ್ದು ನಾವು ಗಮನಿಸಬೇಕಾಗಿರುವಂಥ ವಿಚಾರ. ಹಾಗೆ ಪ್ರದೀಪ್ ಈಶ್ವರ್ ಸಖತ್ ಮಾತನಾಡ್ತಾರೆ ಅನ್ನೋ ಒಂದು ವಿಚಾರಗಳು ಕೂಡ ಅಲ್ಲಿನ ಕ್ಷೇತ್ರದವರು ಮತದಾರರೇ ಹೇಳುವಂಥದ್ದು. ಪ್ರದೀಪ್ ಈಶ್ವರ್ ಕೇವಲ ಮಾತುಗಳೇ ಮಾತ್ರ ಆಯಿತು, ಕೆಲಸಗಳು ಆಗ್ತಿಲ್ಲ ಅಂತ ಒಂದು ಸೈಡ್ನ ಜನಗಳು ಮಾತಾಡ್ತಾರೆ. ಇನ್ನೊಂದು ಸೈಡ್ನ ಜನಗಳು ಎಷ್ಟು ಮಾತಾಡ್ತಾರೋ ಅಷ್ಟೇ ಕೆಲಸವನ್ನು ಕೂಡ ಮಾಡ್ತಾರೆ ಅನ್ನೋ ಒಂದು ಮಾತುಗಳನ್ನ ಕೂಡ ಅಲ್ಲಿನ ಕ್ಷೇತ್ರದ ಜನರು ಕೂಡ ಹೇಳ್ತಾ ಇರುವಂಥದ್ದು. ಇನ್ನೊಂದು ಕಡೆ ಇಲ್ಲಿ ಸುಧಾಕರ್ ಬಗ್ಗೆ ಎಷ್ಟರ ಮಟ್ಟಿಗೆ ಒಲವಿದೆ, ಈ ಬಾರಿ ಈಗಾಗಲೇ ಸೋತಿದ್ದಾರೆ, MP ಎಲೆಕ್ಷನ್ ಅಲ್ಲಿ ಯಾವ ರೀತಿಯಾಗಿ ಗೆಲುವನ್ನ ಕಾಣಬಹುದು ಅನ್ನೋ ಒಂದು ವಿಚಾರಗಳನ್ನ ನಾವು ನೋಡೋದಾದ್ರೆ, ಈಗಾಗಲೇ ಅವರು ದೊಡ್ಡ ಹೈಟೆಕ್ ಆಸ್ಪತ್ರೆನ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಕಟ್ಟಿಸಿದ್ದಾರೆ. ಆಮೇಲೆ ಒಂದಷ್ಟು ನೀರು ಕುಡಿಯುವ ಯೋಜನೆಯ ನೀರೆಲ್ಲ ಏನಿದೆಯಲ್ಲ ಅದನ್ನೆಲ್ಲವೂ ಕೂಡ ಕ್ಷೇತ್ರಕ್ಕೆ ಒದಗಿಸಿರೋದ್ರಿಂದ ಇದು ಒಂದಷ್ಟು ಪ್ಲಸ್ ಪಾಯಿಂಟ್ ಕೂಡ ಆಗುತ್ತೆ. ಆ್ಯಂಡ್ ಒಂದು ನೆಗೆಟಿವ್ ಪಾಯಿಂಟ್ ಏನಾಗುತ್ತೆ ಅಂತ ಅಂದರೆ, ಯಲಹಂಕ ಕ್ಷೇತ್ರದ ಶಾಸಕ SR ವಿಶ್ವನಾಥ್ ಅವರು ಏನಿದ್ದಾರೆ, ಅವರು ತಮ್ಮ ಮಗನಿಗೆ ಟಿಕೆಟ್ ಕೊಡಿಸ್ಬೇಕು ಅನ್ನೋ ಒಂದು ವಿಚಾರ, ಟಿಕೆಟ್ ಸಿಗಬೇಕು, ಹಾಗಾಗಿ ಸಿಕ್ಕಾಪಟ್ಟೆ ಓಡಾಟವನ್ನು ಕೂಡ ಮಾಡ್ತಾ ಇದ್ರು, ಸಖತ್ ಲಾಬಿಯನ್ನು ಕೂಡ ಮಾಡ್ತಾ ಇದ್ರು. ಅವರ ಮಗನಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆ ಕೂಡ ಅವರಲ್ಲಿತ್ತು. ಆದರೆ ಆ ನಿರೀಕ್ಷೆ ಸುಳ್ಳಾಯಿತು. ಈಗ ಸುಧಾಕರ್ಗೆ ಸಿಕ್ಕಿರೋದ್ರಿಂದ ಎಲ್ಲೋ ಮನಸ್ತಾಪ ಮುನಿಸು ಹೆಚ್ಚಾಗಿ ಇಲ್ಲಿ ಕಾಣಿಸ್ಕೊಳ್ತಾ ಇರುವಂಥದ್ದು. ಒಂದು ಬಾರಿ ಸ್ವತಃ ಡಾಕ್ಟರ್ ಕೆ ಸುಧಾಕರ್ ಅವರೇ SR ವಿಶ್ವನಾಥ್ ಅವರ ಮನೆಗೆ ಹೋದಂತ ಸಂದರ್ಭದಲ್ಲಿ ಅವ್ರನ್ನ ಫೇಸ್ ಟು ಫೇಸ್ ಮಾತಾಡ್ಸಕ್ಕೂ ಕೂಡ ಆಗುದಿಲ್ಲ.
ಮಾತಾಡಕ್ಕೆ ಹೋಗೋದಿಲ್ಲ, ಅಲ್ಲಿಂದ ಹಾಗೆ ಆಚೆ ಡಾಕ್ಟರ್ ಕೆ ಸುಧಾಕರ್ ಅವರು ಹೋಗ್ತಾರೆ. ಈ ರೀತಿಯ ಒಂದಷ್ಟು ಮನಸ್ತಾಪಗಳು ಮುನಿಸುಗಳು ಕೂಡ ಇರೋದ್ರಿಂದ ಇದೆಲ್ಲೋ ಬಹುಶಃ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ನೆಗೆಟಿವ್ ಆಗುವಂತ ಚಾನ್ಸಸ್ ಬಹುತೇಕವಾಗಿ ಕಂಡು ಬರ್ತಾ ಇದೆ. ಇನ್ನು ಕಾಂಗ್ರೆಸ್ ಬಗ್ಗೆ ಹೇಳೋದಾದ್ರೆ ಫಸ್ಟ್ ಆಗಿ ವೀರಪ್ಪ ಮೊಯ್ಲಿ ಅವರಿಗೆ ಈಗಾಗಲೇ 84 ವರ್ಷ ವಯಸ್ಸಾಗಿದೆ. ರಕ್ಷಾ ರಾಮಯ್ಯ ಅವರಿಗೆ 37 ವರ್ಷ ವಯಸ್ಸಾಗಿದೆ. ವೀರಪ್ಪ ಮೊಯ್ಲಿ ಅವರು ಟಿಕೆಟ್ ನನಗೇ ಸಿಗಬೇಕು ಈ ಬಾರಿ ಚಿಕ್ಕಬಳ್ಳಾಪುರದಿಂದ, ಯಾಕಂದ್ರೆ ಕಳೆದ ಬಾರಿ ಚಿಕ್ಕಬಳ್ಳಾಪುರದಲ್ಲಿ ನಾನು ಸೋತಿದ್ದೀನಿ, ಈ ಬಾರಿ ಚಿಕ್ಕಬಳ್ಳಾಪುರದಲ್ಲೇ ನಿಂತು ನಾನು ಗೆಲ್ತೀನಿ ಅಂತ ಹೈಕಮಾಂಡ್ ಲೆವೆಲ್ ಅಲ್ಲಿ ಟಿಕೆಟ್ಗೆ ಸಖತ್ ಲಾಬಿಯನ್ನ ಮಾಡ್ತಾ ಇದ್ರು. ಆದ್ರೆ ಈ ಬಾರಿ ಯೂತ್ಗೆ ಇಲ್ಲಿ ಮಣೆ ಹಾಕಿರುವಂತದ್ದು ಗಮನಿಸಬೇಕಾಗಿರುವಂತಹ ವಿಚಾರ. ಹಾಗಾಗಿ ಒಂದಷ್ಟು ಜನ ವೀರಪ್ಪ ಮೊಯ್ಲಿ ಅವ್ರನ್ನ ಫಾಲೋ ಮಾಡುವಂತ ಒಂದಷ್ಟು ಜನಗಳೆಲ್ಲ ಏನಿದಾರಲ್ಲ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಒಂದು ರೀತಿಯಲ್ಲಿ ಸ್ವಲ್ಪ ಮುನಿಸು ಕೂಡ ಇರಬಹುದು. ಯೂತ್ ಅವ್ರಿಗೆ ಕೊಟ್ಟಿದ್ದಾರೆ ಅನ್ನೋ ಒಂದು ವಿಚಾರಗಳು ಕೂಡ ಇಲ್ಲಿ ಇರೋದ್ರಿಂದ ಒಂದಷ್ಟು ಜನ ಯೂತ್ ಇದ್ರೇನೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಪಕ್ಷವನ್ನ ಒಗ್ಗೂಡಿಸಬೇಕಾಗತ್ತೆ, ಪಕ್ಷವನ್ನ ಕಟ್ಟಬೇಕಾಗತ್ತೆ. ಯೂತರಿಗೆ ಕಾಂಗ್ರೆಸ್ ಟಿಕೆಟ್ ಏನ್ ಕೊಟ್ಟಿದ್ದಿಲ್ಲ ಅದು ಬಹಳನೇ ಪ್ಲಸ್ ಪಾಯಿಂಟ್ ಅಂತ ಒಂದಷ್ಟು ಜನ ಇಲ್ಲಿ ಸದ್ಯಕ್ಕೆ ಮಾತಾಡ್ತಾ ಇರುವಂತದ್ದು. ಹಾಗಾಗಿ ಇಬ್ಬರಿಗೂ ಕೂಡ ರಾಜಕೀಯ ಹಿನ್ನೆಲೆ ಇದೆ. ಸೊ ಒಬ್ಬರಿಗೆ ಈಗಾಗಲೇ ಸಚಿವರು ಕೂಡ ಆಗಿದ್ದಾರೆ ಕ್ಯಾಬಿನೆಟ್ ನಲ್ಲಿ. ಸೊ ಫಾರ್ ಫಸ್ಟ್ ಟೈಮ್ MP ಎಲೆಕ್ಷನ್ ಇಲ್ಲಿ ಡಾಕ್ಟರ್ ಕೆ ಸುಧಾಕರ್ ಎದುರಿಸ್ತಾ ಇರುವಂತದ್ದು. ರಕ್ಷಾ ರಾಮಯ್ಯ ಅವರು ಕೂಡ ಫಸ್ಟ್ ಟೈಮ್ MP ಎಲೆಕ್ಷನ್ ಸದ್ಯಕ್ಕೆ ಎದುರಿಸ್ತಾ ಇರೋದ್ರಿಂದ ಇಬ್ಬರಿಗೂ ಕೂಡ ಈ ಒಂದು ಎಲೆಕ್ಷನ್ ಹೊಸದೆ. ಹಾಗಾಗಿ ಎಷ್ಟರ ಮಟ್ಟಿಗೆ ಇಲ್ಲಿ ಫೈಟ್ ಕೊಡಬಹುದು ಒಬ್ರಿಗೊಬ್ರು ಅನ್ನೋದು ಇಲ್ಲಿ ಸಖತ್ ಕ್ಯೂರಿಯಸ್ ಕೂಡ ಮೂಡಿಸ್ತಾ ಇರುವಂತದ್ದು. ಇನ್ನು ಕ್ಷೇತ್ರವಾರು ಮತದಾರರ ಸಂಖ್ಯೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ನಾವು ನೋಡೋದಾದ್ರೆ ಒಟ್ಟು ಮತದಾರರು 19,66,067 ಜನ ಇದ್ದಾರೆ. ಇದರಲ್ಲಿ ಪುರುಷ ಮತದಾರರು 9,76,436 ಜನ ಇದ್ದಾರೆ. ಮಹಿಳಾ ಮತದಾರರು 9,89,369 ಜನ ಇರುವಂತದ್ದು. ಇನ್ನು ಕ್ಷೇತ್ರವಾರು ನಾವು ನೋಡೋದಾದ್ರೆ ಗೌರಿಬಿದನೂರಲ್ಲಿ ಕೆ ಪುಟ್ಟಸ್ವಾಮಿಗೌಡ ಕಾಂಗ್ರೆಸ್ನವರಿದ್ದಾರೆ, ಬಾಗೇಪಲ್ಲಿಯಲ್ಲಿ ಕಾಂಗ್ರೆಸ್ ಇಂದ ಸುಬ್ಬಾರೆಡ್ಡಿ ಇದ್ದಾರೆ, ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಇಂದ ಪ್ರದೀಪ್ ಈಶ್ವರ್ ಇದ್ದಾರೆ. ಇನ್ನು ಯಲಹಂಕ ಕ್ಷೇತ್ರದಲ್ಲಿ ಬಿಜೆಪಿಯಿಂದ SR ವಿಶ್ವನಾಥ್ ಇದ್ದಾರೆ, ಹೊಸಕೋಟೆಯಿಂದ ಕಾಂಗ್ರೆಸ್ ಶರದ್ ಬಚ್ಚೇಗೌಡರು ಇದ್ದಾರೆ. ಇನ್ನು ದೇವನಹಳ್ಳಿ KH ಮುನಿಯಪ್ಪ ಕಾಂಗ್ರೆಸ್ನವರು, ದೊಡ್ಡಬಳ್ಳಾಪುರ ಧೀರಜ್ ಮುನಿರಾಜು ಬಿಜೆಪಿಯವರು, ನೆಲಮಂಗಲ ಶ್ರೀನಿವಾಸಯ್ಯ ಕಾಂಗ್ರೆಸ್ನವರು. ಸೊ ಹೀಗಾಗಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ರೀತಿಯಲ್ಲಿ ಮಿಕ್ಸರ್ ಆಫ್ ಒಪಿನಿಯನ್ಸ್ಗಳು ಇಲ್ಲಿ ಸದ್ಯಕ್ಕೆ ಕೇಳಿ ಬಂದಿರುವಂಥದ್ದು. ಒಬ್ಬರಿಗೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ಇದೆ ರಾಜಕೀಯದಲ್ಲಿ, ಮಂತ್ರಿ ಕೂಡ ಆಗಿದ್ರು. ಇನ್ನೊಬ್ಬರಿಗೆ ರಾಜಕೀಯ ಹಿನ್ನೆಲೆ ಕೂಡ ಇದೆ. ಅವರ ಒಂದು ಕುಟುಂಬ ಬ್ಯಾಕ್ಗ್ರೌಂಡ್ ಅನ್ನ ತಗೊಂಡ್ರೆ ಜನಗಳಿಗೆ ಒಂದಷ್ಟು ನಿರೀಕ್ಷೆ ಕೂಡ ಇದೆ. ಆ್ಯಂಡ್ ಯೂತ್ ಮುಖಂಡ, ಕಾಂಗ್ರೆಸ್ನ ಯೂತ್ ಮುಖಂಡ ಕೂಡ ಆಗಿರೋದ್ರಿಂದ ಒಂದು ರೀತಿಯಲ್ಲಿ ಪ್ಲಸ್ ಪಾಯಿಂಟ್ ಇಲ್ಲಿ ರಕ್ಷಾರಾಮಯ್ಯ ಅವರು ಕೂಡ ಇದೆ. ರಕ್ಷಾರಾಮಯ್ಯಿಂದ ಸಾಕಷ್ಟು ನಿರೀಕ್ಷೆನ ಕೂಡ ಜನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಷ್ಟು ದಿನಗಳ ಕಾಲ, ಇಷ್ಟು ವರ್ಷಗಳ ಕಾಲ ಒಂದು ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು. ಅದಾದ ನಂತರದಲ್ಲಿ ಬಿಜೆಪಿ ತೆಕ್ಕೆಗೆ ಬಂದಿತ್ತು. ಈಗ ಮತ್ತೆ ಕಾಂಗ್ರೆಸ್ ಭದ್ರಕೋಟೆಯಾಗೆ ಮುಂದುವರಿಸಿಕೊಂಡು ಹೋಗ್ತಾರಾ ರಕ್ಷಾರಾಮಯ್ಯ ಅವರು ಒಂದು ಪ್ರಶ್ನೆ ಇದೆ. ಸೊ ಇನ್ನೊಂದು ಕಡೆ ಈಗಾಗಲೇ ಸೋತಿರೋದ್ರಿಂದ ಕಂಟಿನ್ಯೂ ಆಗಿ ಶಾಸಕರಾಗಿ ಆಯ್ಕೆ ಆಗಿದ್ರು 3 ಬಾರಿ. ಡಾಕ್ಟರ್ ಕೆ ಸುಧಾಕರ್ ಅವರು ಸೋತಿದ್ರು. ಈಗ MP-ಗೆ ಸದ್ಯಕ್ಕೆ ನಿಂತಿರೋದ್ರಿಂದ ಈಗ ಬಿಜೆಪಿ ಭದ್ರಕೋಟೆಯಾಗೆ ಅವರು ಮುಂದುವರಿಸಿಕೊಂಡು ಹೋಗುವಂತ ಒಂದು ದೊಡ್ಡ ಜವಾಬ್ದಾರಿ ಕೂಡ ಸುಧಾಕರ್ ಅವರ ಹೆಗಲ ಮೇಲಿದೆ. ಹಾಗಾಗಿ ಎಷ್ಟರ ಮಟ್ಟಿಗೆ ಒಂದು ಟಫ್ ಫೈಟ್ ಚಿಕ್ಕಬಳ್ಳಾಪುರದಲ್ಲಿ ಏರ್ಪಡಬಹುದು ಅನ್ನೋ ಒಂದು ನಿರೀಕ್ಷೆ ಜನರಲ್ಲೂ ಕೂಡ ಇದೆ. ಬಟ್ ಅಂತಿಮವಾಗಿ ಚಿಕ್ಕಬಳ್ಳಾಪುರದ ಜನರೇ ಅವರನ್ನ ಆಯ್ಕೆ ಮಾಡಬೇಕಾಗುತ್ತೆ. ಇಬ್ಬರಲ್ಲಿ ಯಾರ ಆಯ್ಕೆ ಮಾಡ್ತಾರೆ ಆ ಒಂದು ಸದ್ಯಕ್ಕೆ ಒಂದು ದೊಡ್ಡ ಪ್ರಶ್ನೆ ಆಗಿ ಕಾಡ್ತಾ ಇರೋದ್ರಿಂದ ಆ ಆಯ್ಕೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನರ ಕೈಯಲ್ಲೇ ಇದೆ. ನಿಮ್ಮ ಮತ ಯಾರಿಗೆ? ಬಟ್ ತುಂಬಾ ಯೋಚನೆ ಮಾಡಿ ಒಳ್ಳೆಯವರಿಗೆ ನಿಮ್ಮ ಮತವನ್ನ ಹಾಕಿ ಅಂತ ಹೇಳ್ತಾ ಈ ಎಪಿಸೋಡ್ನ ಸದ್ಯಕ್ಕೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.